Hi all, welcome to YouTube channel Study Karnataka. This is the class number 19 in which we are discussing the specific paper syllabus of backward class welfare officer. If at all you haven't watched the previous videos, kindly do watch. The link will be provided in the description. ಇದು 19ನೇ ಕ್ಲಾಸ್ ಆಗಿದ್ದು ಇದರಿಂದ ಮುಂಚೆ ನಾವು 18 ಕ್ಲಾಸ್ಗಳನ್ನು ಮಾಡಿದ್ದೇವೆ ರೈಟ್. ಹಾಗೂ ಮೇನ್ಸಿನ 3ನೇ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ. ಯಾರೆಲ್ಲ ಮೆಂಬರ್ಶಿಪ್ ಜಾಯ್ನ್ ಆಗಿದ್ದೀರಾ ದಯಮಾಡಿ ವಿಡಿಯೋವನ್ನು ನೋಡಿ ನಿಮ್ಮ ಆನ್ಸರ್ ರೈಟಿಂಗನ್ನು ಒಂಚೂರು ಇಂಪ್ರೂವ್ ಮಾಡ್ಕೊಳ್ಳಿ. ಯಾರೆಲ್ಲ ಜಾಯ್ನ್ ಆಗಿಲ್ಲ ಅವರು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಜಾಯ್ನ್ ಆಗಿ ಹಾಗೂ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ನಿಮಗೆ ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಮಾಡಿಸ್ತೀನಿ. ಡೈಲಿ ಒಂದೊಂದು ಆನ್ಸರ್ ಬರಿತಾ ಇರಿ, ಇದರಿಂದ ನಿಮ್ಮ ಮೇನ್ಸ್ ಆನ್ಸರ್ ರೈಟಿಂಗ್ ಸ್ಟ್ರಾಂಗ್ ಆಗುತ್ತೆ. ಸೊ ಇನ್ ದಿಸ್ ವಿಡಿಯೋ ವಿ ವಿಲ್ ಬಿ ಡಿಸ್ಕಸಿಂಗ್ ವೇರಿಯಸ್ ಸ್ಕಾಲರ್ಶಿಪ್ ಸ್ಕೀಮ್ಸ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ನಾವು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಿವಿಧ ವಿದ್ಯಾರ್ಥಿ ವೇತನ ಯೋಜನೆಗಳನ್ನು ನೋಡೋಣ. ಇದರಲ್ಲಿ ಟೋಟಲ್ ಆಗಿ 6ರಿಂದ 7 ಯೋಜನೆಗಳಿವೆ. ಪ್ರತಿಯೊಂದು ಯೋಜನೆಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಆಗಲಿ, ಎಷ್ಟು ಮೊತ್ತ ಸಿಗುತ್ತೆ ಹಾಗೂ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಹಾಗೂ ನಿಮ್ಮ ಕುಟುಂಬದ ಆದಾಯ ಎಷ್ಟಿರಬೇಕು ಇವೆಲ್ಲ ಬೇರೆ ಬೇರೆ ಇದೆ. ಸೊ ದಯಮಾಡಿ ನೋಟ್ಸನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಮತ್ತೊಂದು ಹೇಳ್ತೀನಿ, PDF ರೆಡಿ ಆಗ್ತಾ ಇದೆ. PDF ರೆಡಿ ಮಾಡಲಿಕ್ಕೆ ಒಂಚೂರು ಟೈಮ್ ತಗುತ್ತೆ, ಯಾಕಂದರೆ ಜಸ್ಟ್ PDF ಇಲ್ಲ, ಲಿಟ್ರಲಿ ಒಂದು ಬುಕ್ಕನ್ನು ರೆಡಿ ಮಾಡ್ತಾ ಇದ್ದೀವಿ. ಒಂದು ಟೈಪ್ ಕಂಪ್ಲೀಟ್ ಬುಕ್ ಇದೆ. ಇಂಗ್ಲೀಷ್ ಬೇಕಾದವ್ರಿಗೆ ಇಂಗ್ಲೀಷ್ನಲ್ಲಿರುತ್ತೆ, ಕನ್ನಡ ಬೇಕಾದವ್ರಿಗೆ ಕನ್ನಡದಲ್ಲಿರುತ್ತೆ. ಯಾರಿಗೆ ಬೇಕೋ ಅವರು ಆ ಮೀಡಿಯಮಿನ ಬುಕ್ಕನ್ನು ತೊಗೋಬೋದು. ಪ್ರೈಸ್ ತುಂಬಾ ಕಡಿಮೆ ಇಟ್ಟಿರ್ತೀನಿ. ಜಸ್ಟ್ ಸೀರಿಯಸ್ ಇದ್ದವರು ಮಾತ್ರ ಅದನ್ನು ತೊಗೊಂಡು ಓದಬೇಕನ್ನೋದು ಒಂದೇ ಒಂದು ಉದ್ದೇಶ, ಬೇರೆ ಯಾವುದೇ ಉದ್ದೇಶ ಇಲ್ಲ. ಮತ್ತು ಹಲವಾರು ಜನ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ, ಸರ್ ಕಾಂಪಿಟೇಷನ್ ತುಂಬಾ ಇದೆ. ರೀಸೆಂಟಾಗಿ ಒಂದು ಸ್ಟ್ಯಾಟಿಸ್ಟಿಕ್ ಡಾಟಾ ಬಂದಿದೆ, ಅದರ ಪ್ರಕಾರ ಒಂದು ಪೋಸ್ಟಿಗೆ 4,000 ಜನ ಕಾಂಪಿಟೇಷನ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಭಾಳಷ್ಟು ಜನ ಹುಡುಗರು ಅಂಜಿದ್ದೀರಾ. ಒಂದು ಮಾತು ಹೇಳ್ತೀನಿ ಕೇಳಿ, 4,000 ಅದು ಜಸ್ಟ್ ನಂಬರ್ ಆಗಿರುತ್ತೆ. ನಿಜವಾಗಿ ನೀವು ನೋಡೋಕ್ಕೆ ಹೋದರೆ ಕಂಪ್ಲೀಟ್ ಓವರಾಲ್ ಪೋಸ್ಟಿಗಾಗಿ ನೀವು ಮ್ಯಾಕ್ಸಿಮಮ್ ಆಗಿ ಕರ್ನಾಟಕದಲ್ಲಿ 2ರಿಂದ 3,000 ಜನ ಮಾತ್ರ ಇದಕ್ಕೆ ಒರಿಜಿನಲ್ ಕಾಂಪಿಟೇಷನ್ ಆಗಿರ್ತಾರೆ. ಸೊ ಹೀಗಾಗಿ ಆ 3,000ರಲ್ಲಿ ನಿಮಗೆ ಟಾಪ್ 10-20 ರ್ಯಾಂಕ್ ಬರೋದು ಒಂಚೂರು ಎಫರ್ಟ್ ಹಾಕಿದ್ದಲ್ಲಿ ಟಾಪ್ 100ನಲ್ಲಿ ಇದ್ದೇ ಇರ್ತೀರ. ನಿಮ್ಮ ಕ್ಯಾಟಗರಿ ವೈಸ್ ನಿಮ್ಮ ರ್ಯಾಂಕ್ ಬಂದೇ ಬರುತ್ತೆ. ಹೀಗಾಗಿ ಹೋಪನ್ನು ಕಳ್ಕೊಬೇಡಿ. ಎಲ್ಲರೂ ನಿಮ್ಮ ಸ್ಟಡಿಯನ್ನು ಕಂಟಿನ್ಯೂ ಮಾಡಿ. ಕ್ವಿಟ್ ಮಾಡೋ ಉದ್ದೇಶ ಯಾವುದೇ ಆದ ಕಾರಣಕ್ಕೂ ಇಟ್ಕೋಬೇಡಿ. ಯಾಕಂದರೆ ಲಿಟ್ರಲಿ ಹೇಳ್ತಾ ಇದ್ದೀನಿ, ಅದು ಜಸ್ಟ್ ನಂಬರ್ ಆಗಿದೆ, ಅದನ್ನು ಹೊರತುಪಡಿಸಿ ಅದೇನೂ ಅಲ್ಲ. ಯಾಕಂದರೆ ನಿಜವಾದ ಕಾಂಪಿಟೇಷನ್ ತುಂಬಾ ಕಡಿಮೆ ಇರುತ್ತೆ. ಒಂಚೂರು ಎಫರ್ಟ್ ಹಾಕಿ, ಯಾಕಂದರೆ ಗೆಜೆಟೆಡ್ ಪೋಸ್ಟ್ ಆಗಿದೆ. ಜಸ್ಟ್ ಒಂದು ಎಕ್ಸಾಮಿನೇಷನ್ ಬರೆದ ನಂತರ ನೀವು ಸೆಲೆಕ್ಷನ್ ಆಗೋ ಚಾನ್ಸ್ ಆಗುತ್ತೆ ಹಾಗೂ ಗೆಜೆಟೆಡ್ ಪೋಸ್ಟ್ ಸಿಗುತ್ತೆ. ಸೊ ಲೆಟ್ಸ್ ಬಿಗಿನ್ ದಿ ವಿಡಿಯೋ. ಇನ್ ದಿಸ್ ವಿ ವಿಲ್ ಬಿ ಸೀಯಿಂಗ್ ದ ಲಿಸ್ಟ್ ಆಫ್ ಕರ್ನಾಟಕ ಗೌರ್ಮೆಂಟ್ ಸ್ಕಾಲರ್ಶಿಪ್ಸ್ ಫಾರ್ OBC ಸ್ಟೂಡೆಂಟ್ಸ್. ಫಸ್ಟ್ ಈಸ್ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್, ಸೆಕೆಂಡ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್, ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಸ್ಕೀಮ್, ಪ್ರತಿಭಾ ಪುರಸ್ಕಾರ ಸ್ಕಾಲರ್ಶಿಪ್ ಫಾರ್ SSLC or secondary PUC, ದೇವರಾಜ್ ಅರಸು ಫಾರೆನ್ ಸ್ಕಾಲರ್ಶಿಪ್ ಆ್ಯಂಡ್ ಫೆಲೋಶಿಪ್ ಫಾರ್ PhD ಸ್ಟೂಡೆಂಟ್ಸ್, ದಟ್ ಈಸ್ ಬ್ಯಾಕ್ವರ್ಡ್ ಕ್ಲಾಸ್. ಇದೇ ಯೋಜನೆಗಳನ್ನು ಕನ್ನಡದಲ್ಲಿ ನೋಡಬೇಕಾದ್ರೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ, ಪೋಸ್ಟ್ ಮ್ಯಾಟ್ರಿಕ್ ವಿದ್ಯಾರ್ಥಿ ವೇತನ, ವಿದ್ಯಾಸಿರಿ ಆಹಾರ ಮತ್ತು ವಸತಿ ವಿದ್ಯಾರ್ಥಿ ಯೋಜನೆ, SSLC ಅಥವಾ ದ್ವಿತೀಯ PUC ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿ ವೇತನ, ದೇವರಾಜ್ ಅರಸು ವಿದೇಶಿ ವಿದ್ಯಾರ್ಥಿ ವೇತನ, PhD ವಿದ್ಯಾರ್ಥಿಗಳಿಗೆ ಫೆಲೋಶಿಪ್, ಅದು ಹಿಂದುಳಿದ ವರ್ಗದವರಿಗೆ. ಇನ್ ದಿ ಫಸ್ಟ್ ವಿ ವಿಲ್ ಸೀಯಿಂಗ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್, ಅಂದರೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನವನ್ನು ನೋಡೋಣ. ಇದರಲ್ಲಿ ನಿಮಗೆ ಕ್ಲಾಸ್ 1ರಿಂದ 5ನೇ ತರಗತಿವರೆಗೆ ನೀವು ಓದುತ್ತಿದ್ದಲ್ಲಿ ಪ್ರತಿ ವಾರ್ಷಿಕವಾಗಿ 750 ರೂಪಾಯಿ ಸಿಗುತ್ತೆ. ದಟ್ ಈಸ್ ಯು ವಿಲ್ ಗೆಟ್, ಇಫ್ ಎಟ್ ಆಲ್ ಯು ಆರ್ ಲರ್ನಿಂಗ್ ಇನ್ ಕ್ಲಾಸ್ 1 to 5 ಯು ವಿಲ್ ಗೆಟ್ 750 rupees. ಇಫ್ ಎಟ್ ಆಲ್ ಯು ಆರ್ ಲರ್ನಿಂಗ್ ಫ್ರಮ್ ಕ್ಲಾಸ್ 6 to 8 ಯು ವಿಲ್ ಗೆಟ್ 900 rupees. ಆ್ಯಂಡ್ ಇಫ್ ಎಟ್ ಆಲ್ ಯು ಆರ್ ಲರ್ನಿಂಗ್ ಇನ್ ಕ್ಲಾಸ್ 9 to 10 1,000 rupees. ಅಂದರೆ ನೀವು ಕ್ಲಾಸ್ 1ರಿಂದ 5ನೇ ತರಗತಿಯಲ್ಲಿ ಓದುತ್ತಿದ್ದಲ್ಲಿ 750 ರೂಪಾಯಿ ನೀಡಲಾಗುತ್ತೆ ವಾರ್ಷಿಕವಾಗಿ. 6ರಿಂದ 8 ಇದ್ದಲ್ಲಿ 900 ರೂಪಾಯಿ ವಾರ್ಷಿಕವಾಗಿ ನೀಡಲಾಗುತ್ತೆ. ಹಾಗೂ 9ರಿಂದ 10ನೇ ತರಗತಿಯಲ್ಲಿ ಇದ್ದಲ್ಲಿ 1,000 ರೂಪಾಯಿ ವಾರ್ಷಿಕವಾಗಿ ನೀಡಲಾಗುತ್ತೆ. ನಾವು ವಾಟ್ ಈಸ್ ದ ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಾರ್ ದಿಸ್? ಸ್ಟೂಡೆಂಟ್ಸ್ ಬಿಲಾಂಗಿಂಗ್ ಟು ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಟಗರಿ ಸಚ್ ಆಸ್ SC, ST ಆ್ಯಂಡ್ OBC. ಅಂದರೆ ನೀವು ಹಿಂದುಳಿದ ವರ್ಗದ ಕುಟುಂಬಕ್ಕೆ ಸಂಬಂಧವಾಗಿರಬೇಕು. SC, ST ಅಥವಾ ಇನ್ಯಾವುದೇ ಆದ 2A, 2B, 3A, 3B ಈ ರೀತಿಯಾದ ಕ್ಯಾಟಗರಿಗೆ ಸಂಬಂಧವಿದ್ದಲ್ಲಿ ಈ ಒಂದು ಯೋಜನೆ ನಿಮಗೆ ಅನ್ವಯವಾಗುತ್ತೆ. ಸೆಕೆಂಡ್, ದ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಆಫ್ ದಿ ಸ್ಟೂಡೆಂಟ್ ಶುಡ್ ಬಿ ಲೆಸ್ ದೆನ್ ₹44,800. ಸಿ, ಡೂ ರಿಮೆಂಬರ್ ದಿಸ್, ಡೂ ಮಾರ್ಕ್ ಅ ಸ್ಟಾರ್ ಬಿಕಾಸ್ ದಿಸ್ ಇಸ್ ಇಂಪಾರ್ಟೆಂಟ್. ದಿ ಕ್ಯಾನ್ ಬಿ ಆಸ್ಕ್ ಬಿಕಾಸ್ ದಿಸ್ ನಂಬರ್ ಇಸ್ ಸಮಥಿಂಗ್ ಯುನಿಕ್. ಅಂದರೆ ನಿಮ್ಮ ವಾರ್ಷಿಕ ಕುಟುಂಬದ ಆದಾಯ ಬಂದು 44,800ಕ್ಕಿಂತ ಕಡಿಮೆ ಇರಬೇಕು. Students from government or government recognized aided and unaided schools are eligible and should have 75% attendance in the previous class. ಅಂದರೆ ಹಿಂದಿನ ತರಗತಿಗಳಲ್ಲಿ ನೀವು 75% ಹಾಜರಾತಿ ಕಂಪಲ್ಸರಿಯಾಗಿ ಇರಬೇಕಾಗುತ್ತೆ.
ಸ್ಟೂಡೆಂಟ್ಸ್ ಯು ಹ್ಯಾವ್ ಫೇಲ್ಡ್ ಇನ್ ಪ್ರೀವಿಯಸ್ ಕ್ಲಾಸ್ ಅಂದರೆ ಹಿಂದಿನ ತರಗತಿಗಳಲ್ಲಿ ನೀವು ಯಾರಾದರೂ ಫೇಲ್ ಆಗಿದ್ದಲ್ಲಿ ಅಂಥ ಒಬ್ಬ ಸ್ಟೂಡೆಂಟಿಗೆ ಈ ಸ್ಕೀಮು ಅನ್ವಯವಾಗುವುದಿಲ್ಲ. ಹಿ ವಿಲ್ ನಾಟ್ ಬಿ ಎಲಿಜಿಬಲ್ ಟು ಗೆಟ್ ದಿ ಬೆನಿಫಿಟ್ ಫ್ರಮ್ ದಿಸ್ ಸ್ಕೀಮ್. ಇದೇ ಮಾಹಿತಿಯನ್ನು ಕನ್ನಡದಲ್ಲಿ ಕೊಟ್ಟಿದ್ದೇನೆ. ಅವರು ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿರಬೇಕು, ವಾರ್ಷಿಕ ಆದಾಯ ಬಂದು 44,800 ರೂಪಾಯಿಗಿಂತ ಕಡಿಮೆ ಇರಬೇಕು, ಸರ್ಕಾರಿ ಅಥವಾ ಸರ್ಕಾರಿ ಮಾನ್ಯತೆ ಪಡೆದ ಅನುದಾನ ರಹಿತ ಶಾಲೆಗಳಲ್ಲಿ ವಿದ್ಯಾರ್ಥಿಯವರು ಓದುತ್ತಿದ್ದಲ್ಲಿ ಅಂಥ ವಿದ್ಯಾರ್ಥಿಗಳು ಇದಕ್ಕೆ ಅರ್ಹರಾಗಿರುತ್ತಾರೆ. ಹಿಂದಿನ ತರಗತಿಗಳಲ್ಲಿ 75% ಹಾಜರಾತಿ ಹೊಂದಿರಬೇಕು. ಹಿಂದಿನ ತರಗತಿಗಳಲ್ಲಿ ಅನುತ್ತೀರ್ಣರಾದ ಅಂದರೆ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇದಕ್ಕೆ ಅರ್ಹರಾಗಿರುವುದಿಲ್ಲ. ನೆಕ್ಸ್ಟ್, ವಾಟ್ ಈಸ್ ದ ಸೆಲೆಕ್ಷನ್ ಕ್ರೈಟೇರಿಯಾ ಅಂದರೆ ಆಯ್ಕೆಯ ಮಾನದಂಡವೇನು? ನೀವು ಯಾವ ರೀತಿ ಮೆರಿಟ್ ಪಡೆದಿರ್ತಾರೆ, ಸ್ಟೂಡೆಂಟ್ಗಳು ಯಾವ ರೀತಿ ಮೆರಿಟ್ ಪಡೆದಿರ್ತಾರೆ ಹಿಂದಿನ ವರ್ಷದಲ್ಲಿ, ಅದರ ಮೇಲೆ ಸ್ಕಾಲರ್ಶಿಪ್ಪನ್ನು ಡಿಸೈಡ್ ಮಾಡಲಾಗುತ್ತೆ. ಅಂದರೆ ಅರ್ಹತೆ ಆಧಾರವು ಮೆರಿಟ್ ಮೇಲೆ ಇರುತ್ತೆ, ರೈಟ್? ಹಿಂದೆ ನೀವು ಎಷ್ಟು ಪರ್ಸೆಂಟೇಜ್ ತೊಗೊಂಡಿರ್ತಾರೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಸ್ಕೀಮ್ ಇಸ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಸ್ಕೀಮ್. ದ ಅಮೌಂಟ್ ಗಿವನ್ ಹಿಯರ್ ಈಸ್ 3,500 rupees ಆಸ್ ಅನ್ ಆ್ಯನ್ಯುವಲ್ ಗ್ರ್ಯಾಂಟ್. ಅಂದರೆ ವಾರ್ಷಿಕವಾಗಿ ಅನುದಾನವಾಗಿ 3,500 ರೂಪಾಯಿಯನ್ನು ನೀಡಲಾಗುತ್ತೆ, ರೈಟ್? ಇದು ಇದರಲ್ಲಿ ನೆನಪಿಟ್ಕೊಳ್ಳಿ, ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್. ನಾವು ನೋಡಿದ್ದು ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್, ಅದರಲ್ಲಿ 1 ರಿಂದ 5 ಬೇರೆ ಇರುತ್ತೆ, 5 ರಿಂದ 6 ರಿಂದ 8 ಬೇರೆ, 8 9 10 ಬೇರೆ ಆಗಿರುತ್ತೆ ಅಮೌಂಟು. ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ನಲ್ಲಿ 11ನೇ 12ನೇದವರು ಬರ್ತಾರೆ, 11th ಸ್ಟ್ಯಾಂಡರ್ಡ್ ಮತ್ತು 12th ಸ್ಟ್ಯಾಂಡರ್ಡ್ ಇರ್ತಾರೆ. ಅವರಿಗೆ ವಾರ್ಷಿಕವಾಗಿ 3,500 ರೂಪಾಯಿ ಮೊತ್ತವನ್ನು ನೀಡಲಾಗುತ್ತೆ. ವಾಟ್ ಈಸ್ ದ ಎಲಿಜಿಬಿಲಿಟಿ ಕ್ರೈಟೇರಿಯಾ? ಹಿ ಮಸ್ಟ್ ಬಿ ಅನ್ ಇಂಡಿಯನ್ ಸಿಟಿಜನ್ ಆ್ಯಂಡ್ ಎ ಪರ್ಮನೆಂಟ್ ರೆಸಿಡೆಂಟ್ ಆಫ್ ಕರ್ನಾಟಕ. ಅಂದರೆ ಅವನು ಭಾರತದ ನಾಗರಿಕನಾಗಿರಬೇಕು ಮತ್ತು ಕರ್ನಾಟಕದಲ್ಲಿ ಕಾಯಂ ಸದಸ್ಯನಾಗಿರಬೇಕು, ವಾಸಿಸುವ ಕಾಯಂ ಸದಸ್ಯನಾಗಿರಬೇಕು. ನೆಕ್ಸ್ಟ್, ಸ್ಟೂಡೆಂಟ್ಸ್ ಇನ್ ಕ್ಲಾಸ್ 11 and 12 ಆಫ್ ಗೋರ್ಮೆಂಟ್, ಲೋಕಲ್ ಬಾಡಿ, ಏಡೆಡ್ ಇನ್ಸ್ಟಿಟ್ಯೂಷನ್ ಆರ್ ರೆಕಗ್ನೈಸ್ಡ್ ಅನ್ಏಡೆಡ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಫಿಲಿಯೇಟೆಡ್ ಟು ದಿ ಸ್ಟ್ಯಾಚ್ಯುಟರಿ ಯೂನಿವರ್ಸಿಟೀಸ್ ಆಫ್ ಕರ್ನಾಟಕ ಆರ್ ಎಲಿಜಿಬಲ್ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್. ಅಂದರೆ ಕರ್ನಾಟಕದ ಯೂನಿವರ್ಸಿಟಿಗಾಗಿ ಅಫಿಲಿಯೇಟ್ ಇರತಕ್ಕಂಥ ಯಾವುದೇ ಆದ ಕಾಲೇಜ್ನಲ್ಲಿ ನೀವು ಓದುತ್ತಿದ್ದಲ್ಲಿ ಅಂಥ ಹುಡುಗರು ಈ ಸ್ಕೀಮ್ಗಾಗಿ ಎಲಿಜಿಬಲ್ ಆಗಿರ್ತಾರೆ. ನೆಕ್ಸ್ಟ್, ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 lakh per annum. ಅಂದರೆ ಕುಟುಂಬದ ವಾರ್ಷಿಕ ಆದಾಯ ಬಂದು 1 ಲಕ್ಷಕ್ಕಿಂತ ಕಡಿಮೆ ಆಗಿರಬೇಕು. ಅದೇ ಮಾಹಿತಿಯನ್ನು ಕನ್ನಡದಲ್ಲಿ ಕೊಟ್ಟಿದ್ದೇನೆ. ಭಾರತೀಯ ಪ್ರಜೆಯಾಗಿರಬೇಕು ಮತ್ತು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. ವಿದ್ಯಾರ್ಥಿಗಳು ಕರ್ನಾಟಕದ ಯಾವುದೇ ಒಂದು ಯೂನಿವರ್ಸಿಟಿಗೆ ಅಫಿಲಿಯೇಟೆಡ್ ಆಗಿರ್ತಕ್ಕಂಥ ಅನುದಾನ ರಹಿತ ಅಥವಾ ಅನುದಾನ ಸಂಸ್ಥೆಗೆ ಕಾಲೇಜಿನಲ್ಲಿ ನೀವು ಓದುತ್ತಿರಬೇಕು, ಯಾವ 11ನೇ ಮತ್ತು 12ನೇ ತರಗತಿಗಳಲ್ಲಿ. ಹಾಗೂ ಕುಟುಂಬದ ವಾರ್ಷಿಕ ಆದಾಯ ಬಂದು ವರ್ಷಕ್ಕೆ 1 ಲಕ್ಷಕ್ಕಿಂತ ಕಡಿಮೆ ಅಥವಾ ಅದಕ್ಕೆ ಸಮನಾಗಿರಬೇಕು. ನೆಕ್ಸ್ಟ್, ಥರ್ಡ್ ಸ್ಕೀಮ್ ಇಸ್ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕೊಮಿಡೇಷನ್ ಸ್ಕಾಲರ್ಶಿಪ್ ಸ್ಕೀಮ್. ಅಂದರೆ ವಿದ್ಯಾಸಿರಿ ಆಹಾರ ಮತ್ತು ವಸತಿ ವಿದ್ಯಾರ್ಥಿ ವೇತನ ಯೋಜನೆ. ಮಂತ್ಲಿ ಸ್ಟೈಫಂಡ್ ಆಫ್ ₹1,500 per month for a duration of 10 months each year. The scholarship will continue throughout the duration of the course. ಅಂದರೆ ಈಗ ನೀವು 3 ವರ್ಷ ಡಿಗ್ರಿ ಮಾಡ್ತಾ ಇದ್ದಲ್ಲಿ ಪ್ರತಿ ವರ್ಷಕ್ಕೆ 10 ತಿಂಗಳು ಅಂದರೆ ಎಷ್ಟಾಯಿತು, ಮ್ಯಾಕ್ಸಿಮಮ್ 15,000 ರೂಪಾಯಿ ಆಗುತ್ತೆ. 10 ತಿಂಗಳಂದರೆ ಪ್ರತಿ ವರ್ಷಕ್ಕೆ 15,000 ರೂಪಾಯಿ. ಹೀಗೆ 3 ವರ್ಷದ ಡಿಗ್ರಿ ಇದ್ದಲ್ಲಿ ನಿಮಗೆ 15,000 ರೂಪಾಯಿ ವಾರ್ಷಿಕವಾಗಿ ಸಿಗ್ತಾ ಇರುತ್ತೆ. ಅಥವಾ ಎಕ್ಸಾಮಿನೇಷನ್ ಯಾವ ರೀತಿ ಕೇಳ್ತಾರೆ ಅಂದರೆ ಎಷ್ಟು ತಿಂಗಳಿಗಾಗಿ ನಿಮಗೆ ಮೊತ್ತವನ್ನು ನೀಡಲಾಗುತ್ತೆ ಈ ಸ್ಕೀಮಿನಡಿ. ದೆನ್ ಯುವರ್ ಆನ್ಸರ್ ಶುಡ್ ಬಿ ₹1,500 per month for a duration of 10 months each year, and the scholarship will continue throughout the duration of the course. ಅಂದರೆ ಪ್ರತಿ ವರ್ಷ 10 ತಿಂಗಳ ಅವಧಿಗೆ ಪ್ರತಿ ತಿಂಗಳು 1,500 ರೂಪಾಯಿ ಮಾಸಿಕ ಸ್ಟೈಫಂಡನ್ನು ನೀಡಲಾಗುತ್ತೆ. ವಿದ್ಯಾರ್ಥಿ ವೇತನವು ಈ ಕೋರ್ಸ್ ಅವಧಿಯ ಉದ್ದಕ್ಕೂ ಮುಂದುವರಿಯುತ್ತದೆ. ಅಂದರೆ ನೀವು 3 ವರ್ಷ ಕೋರ್ಸ್ ಇದ್ದಲ್ಲಿ ಪ್ರತಿ ವರ್ಷದಲ್ಲಿ 10 ತಿಂಗಳು ನಿಮಗೆ 1,500 ರೂಪಾಯಿ ಮಾಸಿಕ ದರ ಸ್ಟೈಫಂಡ್ ಸಿಗ್ತಾ ಇರುತ್ತೆ. ನೆಕ್ಸ್ಟ್, ವಾಟ್ ಈಸ್ ದ ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಾರ್ ದಿಸ್? ಸ್ಟೂಡೆಂಟ್ ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಸ್ಟಡಿಂಗ್ ಇನ್ ಕಾಲೇಜ್, ಯೂನಿವರ್ಸಿಟಿ ಅಟ್ ದಿ UG or PG level. He should be studying in government, local institutions, aided institutions, unaided, recognized private institutions affiliated to the statutory universities of Karnataka. ಅಂದರೆ ನೀವು ಯಾವುದೇ ಆದ ಒಂದು ಕಾಲೇಜ್ನಲ್ಲಿ ಹಿಂದುಳಿದ ವರ್ಗದವರಾಗಿರಬೇಕು ಮೊದಲನೇದಾಗಿ. ಎರಡನೇದಾಗಿ ಕಾಲೇಜ್ ಅಥವಾ ಯೂನಿವರ್ಸಿಟಿಯಲ್ಲಿ ನೀವು ಡಿಗ್ರಿ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಮಾಡ್ತಾ ಇರಬೇಕು. ಹಾಗೂ ಅಂಥ ಒಂದು ಕಾಲೇಜ್ ಬಂದು ಕರ್ನಾಟಕದ ಯಾವುದೇ ಆದ ಯೂನಿವರ್ಸಿಟಿಗೆ ಅಫಿಲಿಯೇಟೆಡ್ ಆಗಿರಬೇಕು ಅಥವಾ ಪ್ರೈವೇಟ್ ಯೂನಿವರ್ಸಿಟಿ ಆಗಿರಬೇಕು, ಅದರದ್ದು ಕರ್ನಾಟಕದಲ್ಲಿರಬೇಕು. ನೆಕ್ಸ್ಟ್, ಶುಡ್ ಬಿ ಎ ಸಿಟಿಜನ್ ಆಫ್ ಇಂಡಿಯಾ ಆ್ಯಂಡ್ ಪರ್ಮನೆಂಟ್ ರೆಸಿಡೆಂಟ್ ಆಫ್ ಕರ್ನಾಟಕ. ಅಂದರೆ ಭಾರತದ ನಾಗರಿಕನಾಗಿರಬೇಕು ಮತ್ತು ಕರ್ನಾಟಕದ ನಿವಾಸಿಯಾಗಿರಬೇಕು. ನೆಕ್ಸ್ಟ್, ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಶುಡ್ ಬಿ ಲೆಸ್ ದ್ಯಾನ್ 2.5 lakh per annum, ರೈಟ್? ಸಿ ಡೂ ರಿಮೆಂಬರ್ ದ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇನ್ ಟರ್ಮ್ಸ್ ಆಫ್ annual family income is different for each and every scheme. So I request you to make a table and write those schemes as well as the annual family income so that it will be easy for you to revise.
The annual family income should be less than 2.5 lakh rupees per annum for category 1 student. And if at all you are belonging to category 2A, 3A, 3B, it should be less than 1 lakh per annum. ಅಂದರೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಬಂದು ನೀವು ಪ್ರವರ್ಗ 1ಕ್ಕೆ ಸೇರಿದ್ದಲ್ಲಿ ವಾರ್ಷಿಕ ಆದಾಯ ಬಂದು 2.5 ಲಕ್ಷ ರೂಪಾಯಿ ಮಿತಿ ಇರುತ್ತೆ. ಒಂದು ವೇಳೆ ನೀವು 2A, 3A ಮತ್ತು 3Bಗೆ ಸಂಬಂಧಪಟ್ಟಿದ್ದಲ್ಲಿ 1 ಲಕ್ಷ ರೂಪಾಯಿ ಮಿತಿ ಇರುತ್ತೆ. ರೈಟ್, ಪ್ರವರ್ಗ 1ಕ್ಕೆ 2.5 ಲಕ್ಷ, ಅದೇ 2A, 3A ಮತ್ತು 3Bಗೆ ಸಂಬಂಧಪಟ್ಟಿದ್ದಲ್ಲಿ 1 ಲಕ್ಷ ಇರುತ್ತೆ. ಆ್ಯಂಡ್ ದಿ ಕ್ಲಾಸ್ ಅಟೆಂಡೆನ್ಸ್ ಆಫ್ ದಿ ಪೀಪಲ್ ದಟ್ ಈಸ್ ಸ್ಟೂಡೆಂಟ್ ಶುಡ್ ಬಿ ನಾಟ್ ಲೆಸ್ ದ್ಯಾನ್ 75%. ಅಂದರೆ ಹಿಂದಿನ ತರಗತಿಗಳಲ್ಲಿ ಅಥವಾ ಆ ತರಗತಿಗಳಲ್ಲಿ ಆ ವಿದ್ಯಾರ್ಥಿಯ ಏನು ಅಟೆಂಡೆನ್ಸ್ ಇರುತ್ತೆ ಅದು 75%ಗಿಂತ ಕಡಿಮೆ ಇರಬಾರ್ದು. ಅಂದರೆ ಹಾಜರಾತಿ 75%ಗಿಂತ ಕಡಿಮೆ ಇರಬಾರ್ದು. ಇದೇ ಮಾಹಿತಿಯನ್ನು ಕನ್ನಡದಲ್ಲಿ ಕೊಟ್ಟಿದ್ದೇನೆ. ಯಾರಿಗಾದರೂ ಬೇಕಾದಲ್ಲಿ ಇದನ್ನು ಸ್ಕ್ರೀನ್ಶಾಟ್ ತೊಗೋಬೋದು ಅಥವಾ ನೀವು ಓದ್ಬೋದು. ನೆಕ್ಸ್ಟ್ ಸ್ಕೀಮ್ ಈಸ್ ಪ್ರತಿಭಾ ಪುರಸ್ಕಾರ್ ಸ್ಕಾಲರ್ಶಿಪ್ ಫಾರ್ SSLC or secondary PUC. See, this Pratibha Puraskar scholarship for SSLC or secondary PUC, it is given for students of SSLC, second PUC, degree or master's degree, or else technical and medical education, those who have done 90% in their academic or 90% plus. If at all they get 90% in SSLC, then they will be given an annual grant, that is for that year they will be given with 10,000 rupees. If at all in second PUC they score 90%, they will be given 15,000 rupees. If at all in degree or master's degree, that is general, they will be given 20,000 rupees. And if at all in technical such as engineering or else MBBS or medical, if at all they get 90% and above, they will be given 25,000 rupees as the annual grant. ಅಂದರೆ SSLC ಅಥವಾ ದ್ವಿತೀಯ PUCಗೆ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿ ವೇತನ ಇದರಡಿಯಲ್ಲಿ ವಾರ್ಷಿಕ ಅನುದಾನ ಬಂದು SSLCಯಲ್ಲಿ ನೀವು 90% ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂಥ PUC ಆಗಲಿ ಸ್ನಾತಕೋತ್ತರ ಪದವಿ ಅಥವಾ ಕೇವಲ ಒಂದು ಪದವಿಯಲ್ಲಿ 90%ಗಿಂತ ಹೆಚ್ಚು ಪರ್ಸೆಂಟೇಜನ್ನು ತೆಗೆದಿದ್ದಲ್ಲಿ ನಿಮಗೆ ವಾರ್ಷಿಕ ಆ ವರ್ಷದಲ್ಲಿ ಒಂದು ಅನುದಾನ ನೀಡಲಾಗುತ್ತೆ. ಅದು SSLCಯಲ್ಲಿ 10,000 ರೂಪಾಯಿ ಆಗಿರುತ್ತೆ. ಒಂದು ವೇಳೆ ನೀವು ದ್ವಿತೀಯ PUCಯಲ್ಲಿ 90% ತೆಗೆದಿದ್ದಲ್ಲಿ 15,000 ರೂಪಾಯಿ, ಪದವಿಯಲ್ಲಿ 20,000 ರೂಪಾಯಿ ಹಾಗೂ ತಾಂತ್ರಿಕ ಮತ್ತು ವೈದ್ಯಕೀಯ ಪದವಿಗಳಲ್ಲಿ 90%ಗಿಂತ ಹೆಚ್ಚಿಗೆ ತೆಗೆದಿದ್ದಲ್ಲಿ 25,000 ರೂಪಾಯಿ ಅನುದಾನವನ್ನು ನೀಡಲಾಗುತ್ತೆ. Next, what is the eligibility for this scheme? Students from backward class or backward caste are eligible who are studying in recognized universities. ಅಂದರೆ ಸಿಂಪಲ್ ಆಗಿ ನೀವು ಹಿಂದುಳಿದ ವರ್ಗದವರಾಗಿರಬೇಕು ಮತ್ತು ಯಾವುದೇ ಆದ ಕರ್ನಾಟಕದ ಯೂನಿವರ್ಸಿಟಿಯಲ್ಲಿ ಒಂದು ಸ್ಟ್ಯಾಚ್ಯುಟರಿ ಕರ್ನಾಟಕ ಯೂನಿವರ್ಸಿಟಿಗೆ ಅಫಿಲಿಯೇಟೆಡ್ ಆಗಿರ್ತಕ್ಕಂಥ ಒಂದು ಯೂನಿವರ್ಸಿಟಿ ಅಥವಾ ಕಾಲೇಜ್ನಲ್ಲಿ ಕಲ್ತಿರಬೇಕು. ದ ಅಪ್ಲಿಕೆಂಟ್ ಶುಡ್ ಬಿ ಸ್ಕೋರ್ಡ್ 90% or above in SSLC or PUC or ಬ್ಯಾಚುಲರ್ಸ್ ಡಿಗ್ರಿ or ಮಾಸ್ಟರ್ಸ್ ಡಿಗ್ರಿ. ಅಂದರೆ SSLC, PUC, ಬ್ಯಾಚುಲರ್ ಅಥವಾ ಮಾಸ್ಟರ್ಸ್ ಡಿಗ್ರಿಯಲ್ಲಿ 90%ಗಿಂತ ಹೆಚ್ಚಿಗೆ ನೀವು ಅಂಕವನ್ನು ಗಳಿಸಿರಬೇಕು. ಮಸ್ಟ್ ಬಿ ಎ ಸಿಟಿಜನ್ ಆಫ್ ಇಂಡಿಯಾ ಆ್ಯಂಡ್ ಎ ಪರ್ಮನೆಂಟ್ ರೆಸಿಡೆಂಟ್ ಆಫ್ ಕರ್ನಾಟಕ. ಅಂದರೆ ಭಾರತದ ನಾಗರಿಕನಾಗಿರಬೇಕು ಮತ್ತು ಕರ್ನಾಟಕದ ನಿವಾಸಿಯಾಗಿರಬೇಕು. ದ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಶುಡ್ ಬಿ ಲೆಸ್ ದ್ಯಾನ್ 2.5 lakh per annum ಫಾರ್ ಕ್ಯಾಟಗರಿ 1 ಸ್ಟೂಡೆಂಟ್ ಆ್ಯಂಡ್ ಫಾರ್ ಕ್ಯಾಟಗರಿ 2A, 3A ಆ್ಯಂಡ್ 3B ಇಟ್ ಶುಡ್ ಬಿ ಲೆಸ್ ದ್ಯಾನ್ 1 lakh per annum. ಅಂದರೆ ನೀವು ಪ್ರವರ್ಗ 1ದವರಾಗಿದ್ದಲ್ಲಿ ನಿಮ್ಮ ವಾರ್ಷಿಕ ಆದಾಯ ಬಂದು 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಒಂದು ವೇಳೆ 2A, 3A ಮತ್ತು 3Bಗೆ ಸಂಬಂಧಪಟ್ಟಿದ್ದಲ್ಲಿ ನಿಮ್ಮ ವಾರ್ಷಿಕ ಆದಾಯ ಬಂದು 1 ಲಕ್ಷಕ್ಕಿಂತ ಕಡಿಮೆ ಆಗಿರಬೇಕು. ಇದೇ ಮಾಹಿತಿಯನ್ನು ಏನು ಹೇಳಿದ್ದೀನಿ ಅದೇ ಮಾಹಿತಿಯನ್ನು ಕನ್ನಡದಲ್ಲಿ ಕೊಟ್ಟಿದ್ದೇನೆ. ನಿಮಗೆ ಬೇಕಾದಲ್ಲಿ ವಿಡಿಯೋನ ಪಾಸ್ ಮಾಡಿ ಅದನ್ನು ಓದ್ಬೋದು ಅಥವಾ ನೋಟ್ಸ್ ಮಾಡ್ಕೋಬೋದು. ನೆಕ್ಸ್ಟ್ ಸ್ಕೀಮ್ ಈಸ್ ದೇವರಾಜ್ ಅರಸು ಫಾರಿನ್ ಸ್ಕಾಲರ್ಶಿಪ್ ಸ್ಕೀಮ್. ಈ ಸ್ಕೀಮನ್ನು ಒಂಚೂರು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಯಾಕಂದರೆ ಇದರಲ್ಲಿ ಒಂದು ಕ್ರೈಟೇರಿಯಾ ಅದೊಂಚೂರು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ದ ಮೇನ್ ಸ್ಕೀಮ್ ಆರ್ ದ ಥೀಮ್ ಆಫ್ ದಿಸ್ ಸ್ಕಾಲರ್ಶಿಪ್ ಸ್ಕೀಮ್ ಈಸ್ it is granted to meritorious students of the backward class who wish to pursue post graduation or PhD from a foreign universities. A sum of 10 lakh rupees would be provided to cover the expenses of the student to study abroad. ಅಂದರೆ ವಿದೇಶಿ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಅಥವಾ PhD ಪಡೆಯಲು ಬಯಸುವ ಹಿಂದುಳಿದ ವರ್ಗಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಡಿ ದೇವರಾಜ್ ಅರಸು ವಿದೇಶಿ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತದೆ. ವಿದೇಶದಲ್ಲಿ ಅಧ್ಯಯನ ಮಾಡಲು ವಿದ್ಯಾರ್ಥಿಯ ವೆಚ್ಚವನ್ನು ಭರಿಸಲು 10 ಲಕ್ಷ ರೂಪಾಯಿ ಮೊತ್ತವನ್ನು ಒದಗಿಸಲಾಗುತ್ತದೆ. ವಿದ್ಯಾರ್ಥಿ ವೇತನದ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಒಂಚೂರು ಡಿಫ್ರೆಂಟ್ ಇದೆ. ಇದರಲ್ಲಿ ಒಂದು ಪಾಯಿಂಟ್ ಡಿಫ್ರೆಂಟ್ ಇದೆ, ಅದೊಂದು ಸ್ವಲ್ಪ ನಿಮ್ಗೆ ಕರೆಕ್ಟಾಗಿ ಹೇಳ್ತೀನಿ, ಒಂದು ದಯಮಾಡಿ ತಿಳ್ಕೊಳ್ಳಿ. ದ ಮೇನ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇಸ್ ದ ಅಪ್ಲಿಕೆಂಟ್ ಶುಡ್ ಬಿ ಎ ಸಿಟಿಜನ್ ಆಫ್ ಇಂಡಿಯಾ ಆ್ಯಂಡ್ ಎ ಪರ್ಮನೆಂಟ್ ರೆಸಿಡೆಂಟ್ ಆಫ್ ಕರ್ನಾಟಕ. ಅಂದರೆ ಭಾರತದ ನಾಗರಿಕನಾಗಿರಬೇಕು ಮತ್ತು ಕರ್ನಾಟಕದ ಕಾಯಂ ಸದಸ್ಯನಾಗಿರಬೇಕು. ನೆಕ್ಸ್ಟ್ ಶುಡ್ ಹ್ಯಾವ್ ಕಂಪ್ಲೀಟೆಡ್ ಹಿಸ್ ಗ್ರ್ಯಾಜುಯೇಷನ್ ಆರ್ ಪೋಸ್ಟ್ ಗ್ರ್ಯಾಜುಯೇಷನ್ ವಿತ್ ಅಟ್ಲೀಸ್ಟ್ 70% ಮಾರ್ಕ್ಸ್. ಅಂದರೆ ಈ ಸ್ಕೀಮ್ಗೆ ಎಲಿಜಿಬಲ್ ಆಗಬೇಕಾಗಿದ್ದಲ್ಲಿ ಮಿನಿಮಮ್ ಆಗಿ 70% ಅಂಕಗಳನ್ನು ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ನಲ್ಲಿ ಪಡೆದಿರಬೇಕು.
The maximum age limit for scholarship is PhD or research student maximum is 27 years. ಅಂದರೆ ನೀವು PhD ಮಾಡಲಿಕ್ಕೆ ಬಯಸಿದ್ದಲ್ಲಿ ಅಥವಾ ರಿಸರ್ಚ್ ಮಾಡಲಿಕ್ಕೆ ವಿದೇಶಕ್ಕೆ ಹೋಗಲೆಂದು ಬಯಸಿದ್ದಲ್ಲಿ ನಿಮ್ಮ ಮ್ಯಾಕ್ಸಿಮಮ್ ಏಜ್ ಒಂದು 27 ವರ್ಷವಾಗಿರಬೇಕು. MS ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್ ಏಜ್ ಇಸ್ 25 ಇಯರ್ಸ್. ದಟ್ ಈಸ್ ನೀವು MS ಮಾಡಲು ಬಯಸಿದ್ದಲ್ಲಿ ನಿಮ್ಮ ವಯಸ್ಸು 25 ವರ್ಷ ಅಥವಾ ಅದರಿಂದ ಕಡಿಮೆ ಇರಬೇಕು. ಆ್ಯನ್ಯುವಲ್ ಇನ್ಕಮ್ ಆಫ್ ದಿ ಫ್ಯಾಮಿಲಿ ಆಫ್ ದಿ ಕ್ಯಾಂಡಿಡೇಟ್ ಶುಡ್ ಬಿ 6 lakh ಆರ್ ಅಬೋವ್. ಇದೊಂದು ಕ್ರೈಟೀರಿಯಾ ತುಂಬಾ ಡಿಫ್ರೆಂಟ್ ಇದೆ, ದಯಮಾಡಿ ಇದನ್ನು ತಿಳ್ಕೊಳ್ಳಿ. ಪ್ಲೀಸ್ ಡೂ ನೋಟ್ ದಿಸ್ ಆ್ಯಂಡ್ ಮೇಕ್ ಅ ಸ್ಟಾರ್ ಮಾರ್ಕ್ ಬಿಕಾಸ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಟೆಲ್ಸ್ ದ್ಯಾಟ್ ದಿ ಫ್ಯಾಮಿಲಿ ಇನ್ಕಮ್ ಆಫ್ ಎ ಕ್ಯಾಂಡಿಡೇಟ್ ಶುಡ್ ನಾಟ್ ಬಿ ಲೆಸ್ ದೆನ್ 6 lakh rupees. It should be greater than 6 lakh rupees. And students taking admission into a university which is included in the top 1000 global university ranking for the current year. ಅಂದರೆ ಇದು ಯಾರಿಗೆ ಅನ್ವಯಿಸವಾಗುತ್ತಂದರೆ, ನೀವು ವಿದೇಶದಲ್ಲಿ ಯಾವ ಯೂನಿವರ್ಸಿಟಿಗೆ ಹೋಗ್ಬೇಕಂತ ಬಯಸ್ತೀರಾ ಆ ಯೂನಿವರ್ಸಿಟಿಯು ಅಥವಾ ನಿಮಗೆ ಯಾವ ಅಡ್ಮಿಷನ್ ಸಿಕ್ಕಿದೆ ಆ ಯೂನಿವರ್ಸಿಟಿಯು ಆ ವರ್ಷದ ರ್ಯಾಂಕಿಂಗ್ನಲ್ಲಿ 1000 ಟಾಪ್ ಯೂನಿವರ್ಸಿಟಿಯಲ್ಲಿ ಆ ಯೂನಿವರ್ಸಿಟಿ ಇರಬೇಕು. ಅಂದಾಗ ಮಾತ್ರ ನಿಮಗೆ ಸ್ಕೀಮ್ ಅಪ್ಲೈ ಆಗುತ್ತೆ. ಆ್ಯಂಡ್ ಯು ಶುಡ್ ಕ್ಲಿಯರ್ ಎನಿ ಆಫ್ ದಿ ಎಂಟ್ರೆನ್ಸ್ ಟೆಸ್ಟ್ ಆರ್ ಎಕ್ಸಾಮ್ ಸಚ್ ಆಸ್ GMAT, TOEFL, GRE, IELTS ಆ್ಯಂಡ್ SAT. ಸಿಂಪಲ್ ಆಗಿ ನೀವು ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಿದ್ದ ಕುಟುಂಬದಿಂದ ಸಂಬಂಧವಿರಬೇಕು ಅಥವಾ ಹಿಂದುಳಿದ ವರ್ಗಕ್ಕೆ ಸಂಬಂಧವಿರಬೇಕು. ನೆಕ್ಸ್ಟ್ ಕನಿಷ್ಠ 70% ಅಂಕಗಳನ್ನು ಗಳಿಸಿರಬೇಕು. ನೀವು PhD ಮಾಡಲು ಬಯಸಿದ್ದಲ್ಲಿ ನಿಮ್ಮ ವಯಸ್ಸು 27 ವರ್ಷಕ್ಕಿಂತ ಕಡಿಮೆ ಆಗಿರಬೇಕು. MS ಮಾಡಲು ಬಯಸಿದ್ದಲ್ಲಿ ನಿಮ್ಮ ವಯಸ್ಸು 25 ವರ್ಷಕ್ಕಿಂತ ಕಡಿಮೆ ಆಗಿರಬೇಕು. ಇಲ್ಲಿ ಮತ್ತೊಂದು ಏನು ಇಂಪಾರ್ಟೆಂಟ್ ಅಂದರೆ ಕುಟುಂಬದ ವಾರ್ಷಿಕ ಆದಾಯ ಬಂದು 6 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿಗೆ ಇರಬೇಕು. ನೆನ್ಪಿಟ್ಕೊಳ್ಳಿ, 6 ಲಕ್ಷಕ್ಕಿಂತ ಕಡಿಮೆ ಇರಬಾರದು. ನೆಕ್ಸ್ಟ್, ಪ್ರಸ್ತುತ ವರ್ಷದಲ್ಲಿ ಟಾಪ್ 1000 ಜಾಗತಿಕ ವಿಶ್ವವಿದ್ಯಾಲಯದ ಶ್ರೇಯಾಂಕದಲ್ಲಿ ಸೇರ್ಪಡೆಗೊಂಡಿರುವ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಸ್ಕೀಮ್ ಅನ್ವಯವಾಗುತ್ತದೆ. ಮತ್ತು GMAT, TOEFL, GRE, IELTS ಮತ್ತು SATs ಈ ಯಾವುದಾದ್ರೂ ಒಂದು ಎಕ್ಸಾಮಿನೇಷನ್ನ ಪಾಸ್ ಮಾಡಿ ನೀವು ಅಲ್ಲಿ ಅಡ್ಮಿಷನನ್ನು ತೊಗೊಂಡಿರಬೇಕು. ಇದೊಂದು ನೆನ್ಪಿಟ್ಕೊಳ್ಳಿ, ಹಾಗೂ ಈ ಏಜನ್ನು ನೆನ್ಪಿಟ್ಕೊಳ್ಳಿ, ಮತ್ತು 10 ಲಕ್ಷ ರೂಪಾಯಿ ಮೊತ್ತ. ನೆಕ್ಸ್ಟ್, ವಾಟ್ ಈಸ್ ದ ಸೆಲೆಕ್ಷನ್ ಕ್ರೈಟೇರಿಯಾ? ಯಾವ ರೀತಿಯಾಗಿ ನಿಮಗೆ ಸೆಲೆಕ್ಷನ್ ಮಾಡಲಾಗುತ್ತೆ ಈ ಸ್ಕೀಮ್ಗಾಗಿ? ಮೊದಲಿಗೆ ಸ್ಟೂಡೆಂಟ್ಗಳು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಾರೆ. ಯು ಶುಡ್ ಅಪ್ಲೈ ಆನ್ಲೈನ್. ದೆನ್ ದ ವೆರಿಫಿಕೇಷನ್ ಆಫ್ ದಿ ಡಾಕ್ಯುಮೆಂಟ್ ವಿಲ್ ಟೇಕ್ ಪ್ಲೇಸ್ ಆ್ಯಂಡ್ ಹೋಮ್ ವಿಸಿಟ್ಸ್ at the office by the backward class welfare officer concerned. ಅಂದರೆ ನಿಮ್ಮ ಮನೆಗೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಇರ್ತಾರೆ, ಅವ್ರು ಬಂದು ಪರಿಶೀಲನೆ ಮಾಡಿ ಹೋಗ್ತಾರೆ. ಇದಾದಮೇಲೆ ದೇರ್ ವಿಲ್ ಬಿ ಅನ್ ಇಂಟರ್ವ್ಯೂ ಅಟ್ ದಿ ಪ್ರೆಸಿಡೆನ್ಸಿ ಆಫ್ ಜನರಲ್ ಸೆಕ್ರೆಟರಿ. ಅಂದರೆ ಜನರಲ್ ಸೆಕ್ರೆಟರಿ ಅವರ ಆಫೀಸ್ನಲ್ಲಿ ನಿಮಗಾಗಿ ಒಂದು ಇಂಟರ್ವ್ಯೂ ಇಡಲಾಗುತ್ತೆ. ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಮೂಲ ದಾಖಲಾತಿಗಳ ಪರಿಶೀಲನೆ ಆಗುತ್ತೆ. ಕಲ್ಯಾಣ ಅಧಿಕಾರಿಗಳು ಮನೆಗೆ ಭೇಟಿ ನೀಡಿ ಅದನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಇದಾದ ಮೇಲೆ ಪ್ರಧಾನ ಕಾರ್ಯದರ್ಶಿಯವರ ಕಚೇರಿಯಲ್ಲಿ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿಯೇ ಒಂದು ಸಂದರ್ಶನವಾಗುತ್ತೆ. ಈ ಸಂದರ್ಶನ ಆದ ಮೇಲೆ ನಿಮಗೆ ಆಯ್ಕೆ ಮಾಡಲಾಗುತ್ತೆ. ನೆಕ್ಸ್ಟ್ ಸ್ಕೀಮ್ ಈಸ್ ಫೆಲೋಶಿಪ್ ಫಾರ್ PhD ಸ್ಟೂಡೆಂಟ್ಸ್, ದಟ್ ಈಸ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್. ಡೂ ರಿಮೆಂಬರ್ ದ ಮಂತ್ಲಿ ಸ್ಕಾಲರ್ಶಿಪ್ ಆರ್ ಫೆಲೋಶಿಪ್ ಆಫ್ 5,000 rupees ಫಾರ್ ಎ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ 3 years ವಿಲ್ ಬಿ ಪ್ರೊವೈಡೆಡ್. ಅಂದರೆ ಪ್ರತಿ ತಿಂಗಳಿಗೆ 5,000 ರೂಪಾಯಿ ಹಾಗೆ ನಿಮಗೆ 3 ವರ್ಷಗಳ ಕಾಲ PhD ಸ್ಟೂಡೆಂಟ್ ಯಾರು ಇರ್ತಾರೆ, ರೆಗ್ಯುಲರ್ ಆಗಿ PhD ಯಾರು ಮಾಡ್ತಾ ಇರ್ತಾರೆ ಅವರಿಗೆ ಪ್ರತಿ ತಿಂಗಳು 5,000 ರೂಪಾಯಿ 3 ವರ್ಷಗಳ ಕಾಲ ನೀಡಲಾಗುತ್ತೆ. PhD ವಿದ್ಯಾರ್ಥಿಗಳಿಗೆ ಫೆಲೋಶಿಪ್, ಯಾರಿಗೆ ಮೇನ್ಲಿಯಾಗಿ ಹಿಂದುಳಿದ ವರ್ಗದವರಿಗೆ ಗರಿಷ್ಠ 3 ವರ್ಷಗಳ ಅವಧಿಗೆ ಮಾಸಿಕ ವಿದ್ಯಾರ್ಥಿ ವೇತನ ಬಂದು 5,000 ರೂಪಾಯಿ ಫೆಲೋಶಿಪ್ಪನ್ನು ನೀಡಲಾಗುತ್ತೆ. ವಾಟ್ ಆರ್ ದಿ ಎಲಿಜಿಬಿಲಿಟಿ ಕ್ರೈಟೀರಿಯಾ? ಹಿ ಮಸ್ಟ್ ಬಿ ಸಿಟಿಜನ್ ಆಫ್ ಇಂಡಿಯಾ ಆ್ಯಂಡ್ ಪರ್ಮನೆಂಟ್ ರೆಸಿಡೆಂಟ್ ಆಫ್ ಕರ್ನಾಟಕ. ಅಂದರೆ ಭಾರತದ ನಾಗರಿಕನಾಗಿರಬೇಕು ಮತ್ತು ಕರ್ನಾಟಕದ ನಿವಾಸಿಯಾಗಿರಬೇಕು. ಹಿ ಮಸ್ಟ್ ಹ್ಯಾವ್ ಸೆಕ್ಯೂರ್ಡ್ ಅಟ್ ಲೀಸ್ಟ್ 55% ಅಟ್ ದಿ ಪೋಸ್ಟ್ ಗ್ರ್ಯಾಜುಯೇಷನ್ ಲೆವೆಲ್. ಅಂದರೆ PGಯಲ್ಲಿ ಮಿನಿಮಮ್ ಆಗಿ 55% ಅಂಕಗಳನ್ನು ಪಡೆದಿರಬೇಕು. ಹಿ ಶುಡ್ ಬಿಲಾಂಗ್ ಟು ದಿ ಲಿಸ್ಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಆಸ್ ಡಿಕ್ಲೇರ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನು OBC ಲಿಸ್ಟ್ ಬಿಟ್ಟಿದೆಯಲ್ಲ ಆ ಲಿಸ್ಟಿನ ಪ್ರಕಾರ ನೀವು ಹಿಂದುಳಿದವರ ಪಟ್ಟಿಯಲ್ಲಿ ಇದ್ದಿರಬೇಕು. ನೆಕ್ಸ್ಟ್, he must be a student in full-time PhD in the statutory university or subordinate institutions of ಕರ್ನಾಟಕ. ಅಂದರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವುದೇ ಆದ ಒಂದು ಯೂನಿವರ್ಸಿಟಿಯಲ್ಲಿ ನೀವು PhDಯನ್ನು ರೆಗ್ಯುಲರ್ ಆಗಿ ಮಾಡ್ತಾ ಇರಬೇಕು. ಮ್ಯಾಕ್ಸಿಮಮ್ ಏಜ್ ಶುಡ್ ಬಿ 35 years. ಡೂ ರಿಮೆಂಬರ್ ದಿಸ್, ರೈಟ್? ದ ಮ್ಯಾಕ್ಸಿಮಮ್ ಏಜ್ 35 years. ಅಂದರೆ ನಿಮಗೆ ಗರಿಷ್ಠ ವಯಸ್ಸು ಬಂದು 35 ವರ್ಷವಾಗಿರಬೇಕು. ಇದರಲ್ಲಿ ನೋಡಿ ಮತ್ತೆ ಇನ್ಕಮ್ ಲಿಮಿಟ್ ಬೇರೆ ಬೇರೆ ಇದೆ, ಇದನ್ನು ಒಂಚೂರು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ದ ಆ್ಯನ್ಯುವಲ್ ಇನ್ಕಮ್ ಆಫ್ ದಿ ಕ್ಯಾಂಡಿಡೇಟ್ ಶುಡ್ ಬಿ ವಿದಿನ್ ದಿ ಲಿಮಿಟ್ಸ್ ಸೆಟ್ ಫೋರ್ತ್. If at all you are belonging to category 1, then the annual income limit is 4.5 lakh per annum. If at all you are category 2, that is 2A. ಅಂದರೆ 2A ಕ್ಯಾಟಗರಿಗೆ ಸಂಬಂಧಪಟ್ಟಿದ್ದಲ್ಲಿ ನಿಮ್ಮ ಇನ್ಕಮ್ ಬಂದು 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಕ್ಯಾಟಗರಿ 3A 3 lakh rupees,
ಕ್ಯಾಟಗರಿ 3Bಗೆ ಬಂದು 3.5 ಲಕ್ಷ ರೂಪಾಯಿ. ಅಂದರೆ ನೀವು ಪ್ರವರ್ಗ 1ಕ್ಕೆ ಸೇರಿದ್ದಲ್ಲಿ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಬಂದು 4.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಪ್ರವರ್ಗ 2Aಗೆ ಸಂಬಂಧಪಟ್ಟಿದ್ದಲ್ಲಿ 3 ಲಕ್ಷಕ್ಕಿಂತ ಕಡಿಮೆ, 3Aಗೆ ಸಂಬಂಧಪಟ್ಟಿದ್ದಲ್ಲಿ 3 ಲಕ್ಷಕ್ಕಿಂತ ಕಡಿಮೆ ಮತ್ತು 3Bಗೆ ಸಂಬಂಧಪಟ್ಟಿದ್ದಲ್ಲಿ 3.5 ಲಕ್ಷಕ್ಕಿಂತ ಕಡಿಮೆ ಆಗಿರಬೇಕು. ಆಗ ನೀವು ಈ ಸ್ಕೀಮ್ಗೆ ಎಲಿಜಿಬಲ್ ಆಗ್ತೀರಾ. ಇದನ್ನೇ ಮಾಹಿತಿಯನ್ನು ಕನ್ನಡದಲ್ಲಿ ಕೊಟ್ಟಿದ್ದೇನೆ. ಯಾರಿಗೆಲ್ಲ ಬೇಕು ಅದನ್ನು ನೀವು ಒಂಚೂರು ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಯಾರೆಲ್ಲ ಸ್ಟಡಿ ಕರ್ನಾಟಕ ಚಾನಲ್ಗೆ ಹೊಸದಾಗಿದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇನ್ನೊಂಚೂರು ಕೆಲವೊಂದಷ್ಟು ವಿಡಿಯೋ ಮಾತ್ರ ಉಳಿದಿದೆ. ಮೆಜಾರಿಟಿಯಾಗಿ ಸಿಲೆಬಸ್ನ ಎಲ್ಲವನ್ನು ಕವರ್ ಮಾಡಿದ್ದೇವೆ. PDF ಕೂಡ ರೆಡಿ ಆಗ್ತಾ ಇದೆ. ಈ ವಿಡಿಯೋಗಳೆಲ್ಲ ಮುಗಿಯೋಷ್ಟರಲ್ಲಿ PDF ಬರುತ್ತೆ. ಯಾರಿಗೆಲ್ಲ ಬೇಕೋ ಅವರನ್ನು ತೊಗೋಬೋದು. ಮತ್ತು ಟೆಸ್ಟ್ ಸೀರೀಸ್ ಕೂಡ ರೆಡಿ ಆಗ್ತಾ ಇದೆ. PDF ಓದಿದ ತಕ್ಷಣ ನೀವು ಟೆಸ್ಟನ್ನು ಅಟೆಂಡ್ ಮಾಡಿದ್ದಲ್ಲಿ ನಿಮಗೆ ಫುಲ್ ರಿವಿಷನ್ ಆದಂಗೆ ಆಗುತ್ತೆ. ಹಾಗೂ ಪದೇ ಪದೇ ಒಂಚೂರು ರಿವಿಷನ್ ಮಾಡಿ, ಆಗ ಮಾತ್ರ ನೀವು ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡ್ಬೋದು. 1 ಲಕ್ಷ ಇಟ್ಕೊಳ್ಳಿ, ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಆ 4,000 ಅಂತ ಏನು ನಂಬರ್ ಇದೆಯಲ್ಲ ಒಂದು ಪೋಸ್ಟಿಗೆ, ಅದು ಜಸ್ಟ್ ಒಂದು ಗಿಮಿಕ್ ಆಗಿದೆ. ಕೇವಲ ಅಪ್ಲೈ ಮಾಡೋರು ಮಾಡ್ತಾರೆ. ನಿಮಗೆ ನಿಜ ಹೇಳ್ತೀನಿ, ಅಪ್ಲೈ ಮಾಡಿದವರಲ್ಲಿ 50-60% ಜನ ಎಕ್ಸಾಮಿನೇಷನ್ ಬರೆಯೋಕ್ಕೆ ಬರೋದಿಲ್ಲ. ಅವ್ರು ಜಸ್ಟ್ ಅಪ್ಲೈ ಮಾಡಬೇಕಂತ ಮಾಡಿರ್ತಾರೆ. ಒರಿಜಿನಲ್ ಕಾಂಪಿಟೇಷನ್ ಬಂದು ನಾನು ಹೇಳ್ತಾ ಇದ್ದೀನಿ ನಿಮಗೆ 2,000ರಿಂದ 3,000 ಜನದಲ್ಲಿ ಮಾತ್ರ ಒರಿಜಿನಲ್ ಕಾಂಪಿಟೇಷನ್ ಇರುತ್ತೆ. ಅದರಲ್ಲಿ ನೀವು ಕ್ಲಿಕ್ ಆಗೋದು ತುಂಬಾ ಈಸಿ ಆಗಿರುತ್ತೆ. ಸೊ ಹೀಗಾಗಿ ದಯಮಾಡಿ ಒಂಚೂರು ಎಫರ್ಟ್ ಹಾಕಿದ್ದಲ್ಲಿ ನಿಮಗೆ ಪೋಸ್ಟ್ ಸಿಗುತ್ತೆ. ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಕೊಳ್ಳಿ, ಆಗ ಮಾತ್ರ ಯಶಸ್ಸು ಸಾಧ್ಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಬಾಯ್.